ಬಯೋಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ. ಹೊಸ ಯುವ ಇಂಡಿಯಾ ಎ ಕ್ರಿಕೆಟ್ ಟೀಮ್ ತಂಡದ ಘೋಷಣೆ ನಡೆದಿದೆ. ವೈಭವ್ ಸೂರ್ಯವಂಶಿ ಜೊತೆಗೆ ಇನ್ನು 7 ಹೊಸ ಪ್ರತಿಭಾವಂತ ಆಟಗಾರರಿಗೆ ತಂಡಕ್ಕೆ ಆಡಲು ಅವಕಾಶ ನೀಡಿದ್ದಾರೆ. ಯಾರು ಆ ಆಟಗಾರರು ಎಂಬುದನ್ನು ತಿಳಿಯೋಣ. ಇಲ್ಲಿ ಘೋಷಣೆಯಾದ ಹೊಸ ಟೀಮ್ ಇಂಡಿಯಾ ಎಂದರೆ ಟೀಮ್ ಇಂಡಿಯಾ ಎ ಮ್ಯಾಚ್ ನಡೆದಿದೆ. ರೋಹಿತ್, ವಿರಾಟ್ ಇವರಿಬ್ಬರು ಭಾರತೀಯ ತಂಡವಲ್ಲ, ಅಂದರೆ ಎ ತಂಡ ಆಡಲ್ಲ. ಇವರು ಪ್ರಮುಖ ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನು ಆಡ್ತಾರೆ. ಮುಂದಿನ ಸೀರೀಸ್ಗೆ ಹೋಗುವ ತಂಡವೂ ಅಲ್ಲ. ಇದು ಇಂಡಿಯಾ ಎ ಕ್ರಿಕೆಟ್ ಟೀಮ್ ತಂಡವಾಗಿದೆ. ಹೇಳ್ದಕ್ಕೆ ಈ ತಂಡದ ಶ್ರೀಲಂಕಾಗೆ ತೆರಳಿ ಟ್ರೈ ಸೀರೀಸ್ ಆಡಲಿದೆ. ಅಲ್ಲಿ ಮತ್ತೊಂದು ತಂಡವಾಗಿ ಅಫ್ಘಾನಿಸ್ತಾನ್ ನ್ಯಾಷನಲ್ ಕ್ರಿಕೆಟ್ ಟೀಮ್ ಕೂಡ ಭಾಗವಹಿಸಲಿದೆ. ಒಳ್ಳೆಯ ಸುದ್ದಿ ಹೇಳಬೇಕೆಂದರೆ ಟೀಮ್ ಇಂಡಿಯಾಗೆ ಹೋಗುವ ದಾರಿ ಸಾಮಾನ್ಯವಾಗಿ ಇಂಡಿಯಾ ಎ ತಂಡದಿಂದಲೇ ಆರಂಭವಾಗುತ್ತದೆ. ಹೀಗಾಗಿ IPLನಲ್ಲಿ ಉತ್ತಮ ಪ್ರದರ್ಶನ ನೀಡಿದ 7 ಯುವ ಆಟಗಾರರಿಗೆ ಟೀಮ್ ಇಂಡಿಯಾ ತಂಡದಲ್ಲಿ ಆಡುವ ಅವಕಾಶ ದೊರೆತಿದೆ. ಅಂದರೆ ಟೀಮ್ ಇಂಡಿಯಾ ಎ ತಂಡದಲ್ಲಿ. ಮೊದಲ ಸಂಪೂರ್ಣ ತಂಡವ ನೋಡುವ ಬನ್ನಿ. ತಿಲಕ್ ವರ್ಮಾ ನಾಯಕ, ಪ್ರಿಯಾನ್ ಶಾರ್ಯ, ವೈಭವ್ ಸೂರ್ಯವಂಶಿ, ರಿಯಾನ್ ಪರಾಗ್ ಉಪನಾಯಕ, ಆಯುಷ್ ಬಡೋನಿ, ನಿಶಾಂತ್ ಸಿಂಧು, ಹರ್ಷ್ ದುಬೆ, ಸೂರ್ಯನಾಶ್ ಸೆಡ್ಜ್, ಪ್ರಭೀಶ್ರಿಮ್ರಾನ್ ಸಿಂಗ್, ಕುಮಾರ್ ಕುಶಾಗರ್, ವಿಪ್ರಾಜ್ ನಿಗಮ್, ಯಶ್ ಠಾಕೂರ್, ಯುಧ್ವೀರ್ ಸಿಂಗ್, ಅನ್ಶುಲ್ ಕಂಬೋಜ್, ಅರ್ಷದ್ ಖಾನ್. ಈಗ IPL ಪ್ರದರ್ಶನದ ಆಧಾರದ ಮೇಲೆ ಆಯ್ಕೆಯಾದ ಹೊಸ ಆಟಗಾರರ ಬಗ್ಗೆ ನೋಡೋಣ. ಮೊದಲು ವೈಭವ್ ಸೂರ್ಯವಂಶಿ. ಇವರು ಅದ್ಭುತ ಪ್ರದರ್ಶನವನ್ನು ಗಮನಿಸಿದ್ದೀವಿ ಪ್ರಿಯ ವೀಕ್ಷಕರೇ. ಈ ಸೀಸನ್ನಲ್ಲಂತೂ ಮುಗ್ಗ ಯಾವ ಬೌಲರಂತೂ ನೋಡಿದಲೇ ಸರಿಯಾಗಿ ಬಾರಿಸಿದ್ದಾರೆ. ಮುಂದಿನ ಯುವ ಆಟಗಾರ ಯಾರು ಅಂದರೆ ಪ್ರಿಯಾನ್ ಶಾರ್ಯ. ಇವರು ಕೂಡ ಪಂಜಾಬ್ ಪರ ಚೆನ್ನಾಗಿ ಆಡಿದ್ದಾರೆ. ಒಳ್ಳೆ ಸ್ಟ್ರೈಕ್ ರೇಟಲ್ಲೇ ಆಡಿದ್ದಾರೆ ಅಂತಲೇ ಹೇಳ್ಬೋದು ಪ್ರಿಯ ವೀಕ್ಷಕರೇ. ಮೂರನೇ ಆಟಗಾರ ಹರ್ಷ್ ದುಬೆ. ಅವರು ನಿರಂತರವಾಗಿ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಆದರೆ IPLಲ್ಲಿ ಅಷ್ಟು ಚೆನ್ನಾಗಿ ಆಡುವ ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ಬೋದು ಪ್ರಿಯ ವೀಕ್ಷಕರೇ. ಈ ನಂತರ ಬರೋದು ಸೂರ್ಯವಂಶಿ ಹೆಗ್ಡೆ. ಪಂಜಾಬ್ ಕಿಂಗ್ಸ್ ಪರವಾಗಿ 2-3 ಉತ್ತಮ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದ್ದಾರೆ. ಸೊ ಒಳ್ಳೆ ಫಿನಿಷರ್ ಅಂತ ಆಗೋ ಸಾಮರ್ಥ್ಯ ಇದೆ ಅಂತ ಹೇಳ್ಬೋದು. ಮುಂದಿನವರು ಪ್ರಭೀಶ್ರಿಮ್ ಸಿಂಗ್. ಇವರು ಕೂಡ ಭರ್ಜರಿ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಒಳ್ಳೆ ಸೆಟ್ ಆಯಿತು ಅಂದರೆ ಒಳ್ಳೆ ಫಾರ್ಮಲ್ಲಿರ್ತಾರೆ ಮಾತ್ರ ಇವರು. ಒಳ್ಳೆ ಆಯ್ಕೆ ಇವರು. ಆ ನಂತರ ಅನ್ಶುಲ್ ಕಂಬೋಜ್. ಇವರು ಚೆನ್ನೈ ಪರ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಪರ್ಪಲ್ ಕ್ಯಾಪ್ ರೇಸ್ನಲ್ಲೂ ಕೂಡ ನಿರಂತರವಾಗಿ ಟಾಪ್ 4ನಲ್ಲಿದ್ದಾರೆ. ಕೆಲವೊಮ್ಮೆ ಮೊದಲ ಸ್ಥಾನ ಕೂಡ ಪಡೆದಿದ್ದಾರೆ. 2ನೇ ಅಥವಾ 3ನೇ ಸ್ಥಾನದಲ್ಲಿ ಈಗ ಇರಬಹುದು ಎಂದು ನನ್ನ ಭಾವಿಸಿಕೆ. ಕೊನೆಯದಾಗಿ ಅರ್ಷದ್ ಖಾನ್. ಅವರು ಫಾರ್ಮ್ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಟ್ IPL ಏನು ಉತ್ತಮ ಪ್ರದರ್ಶನ ಇನ್ನೂ ಬಂದಿಲ್ಲ. ಸೊ ನೋಡೋಣ. ಟೀಮ್ ಇಂಡಿಯಾ ಎಲ್ಲಿ ಚೆನ್ನಾಗಿ ಆಡ್ಬೋದು ಅಂತ ಒಂದು ಭರವಸೆ ಮೂಡುವಂಥ ಆಟಗಾರ ಅಂತ ಹೇಳ್ಬೋದು. ಒಟ್ಟಾರೆ ಈ ಆಟಗಾರರಿಗೆ ಟೀಮ್ ಇಂಡಿಯಾ ಎ ತಂಡದ ಮೂಲಕ ಟೀಮ್ ಇಂಡಿಯಾಗೆ ಹೋಗುವ ದೊಡ್ಡ ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇಲ್ಲಿಂದಲೇ ಮುಖ್ಯ ಭಾರತೀಯ ತಂಡದ ದಾರಿಯು ತೆರೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಹಿರಿಯ ಆಟಗಾರಗಳು ರಿಟೈರ್ ಆದ ಮೇಲೆ ಇದರಿಂದನೇ ಪಿಕ್ ಮಾಡುವ ಸಾಧ್ಯತೆ ತುಂಬ ಇರ್ತದೆ. ಸೊ ನೋಡೋಣ ವೀಕ್ಷಕರೇ, ಸೀರೀಸ್ ಹೇಗಾಗುತ್ತೆ ಏನೋ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಯಾವ ಆಟಗಾರರು ಹೋಗಬೇಕಿತ್ತು, ಯಾವ ಆಟಗಾರರಿಗೆ ಚಾನ್ಸ್ ನೀಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.